ಅದು ಮಲೆನಾಡಿನ ದಟ್ಟ ಅಡವಿಯ ಮಧ್ಯೆ ಹಾದು ಹೋಗುವ ಒಂದು ಹಳೆಯ ರಸ್ತೆ. ಸಮಯ ಸುಮಾರು ರಾತ್ರಿ 1 ಗಂಟೆಯ ಆಸುಪಾಸು. ಆ ರಸ್ತೆಯಲ್ಲಿ ಲಾರಿ ಚಾಲಕನಾದ ರವಿ ತನ್ನ ವಾಹನವನ್ನು ಸರಕು ಸಾಮಗ್ರಿಗಳಿಂದ ತುಂಬಿಸಿ ಮಲೆನಾಡಿನ ಕಡೆಗೆ ಚಲಾಯಿಸುತ್ತಿದ್ದ. ಆತ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್. ಅವನು ಇದೇ ದಾರಿಯಲ್ಲಿ ಅದೆಷ್ಟೋ ಬಾರಿ ತನ್ನ ಲಾರಿಯನ್ನು ಕೊಂಡೊಯ್ದಿದ್ದಾನೆ. ಆದರೆ ಅವತ್ತು ಮಳೆಯ ಹನಿಗಳು ಗಾಜಿನ ಮೇಲೆ ಬಡಿಯುತ್ತಿದ್ದ ರಭಸ ತುಂಬ ಜೋರಾಗಿತ್ತು. ಹೆಡ್ಲೈಟ್ನ ಬೆಳಕು ಕೇವಲ 10 ಅಡಿ ದೂರದವರೆಗೆ ಮಾತ್ರ ಕಾಣಿಸುತ್ತಿತ್ತು. ರವಿಯ ಪಕ್ಕದಲ್ಲಿ ಆತನ ಕ್ಲೀನರ್ ಸೋಮು ಗಾಢವಾದ ನಿದ್ರೆಗೆ ಜಾರಿದ್ದ. ಇದ್ದಕ್ಕಿದ್ದಂತೆ ರಸ್ತೆಯ ಮಧ್ಯದಲ್ಲಿ ಬಿಳಿ ಸೀರೆಯನ್ನು ಉಟ್ಟ ಒಬ್ಬಳು ಮಹಿಳೆ ಲಾರಿಯನ್ನು ನಿಲ್ಲಿಸಲು ಸನ್ನೆ ಮಾಡಿದ್ದಳು. ಈ ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಹೊತ್ತಿನಲ್ಲಿ ಒಂದು ಮಹಿಳೆ ಎಲ್ಲಿಂದ ಬಂದಳು ಎಂದು ರವಿಗೆ ಅಚ್ಚರಿಯಾಗಿತ್ತು. ಮಾನವೀಯತೆಯ ದೃಷ್ಟಿಯಿಂದ ಅವನು ಗಾಡಿಯನ್ನು ನಿಧಾನಗೊಳಿಸಿದ್ದನು. ಆದರೆ ಅವನು ಹತ್ತಿರ ಹೋಗುತ್ತಿದ್ದಂತೆ ಆಕೆಯ ಮುಖ ನೋಡಲು ಪ್ರಯತ್ನಿಸಿದಾಗ ಆಕೆಗೆ ಮುಖವೇ ಇರಲಿಲ್ಲ. ಕೇವಲ ಕಪ್ಪಾದ ಶೂನ್ಯವಷ್ಟೇ ಅಲ್ಲಿತ್ತು. ಗಾಬರಿಯಾದ ರವಿ ಎಕ್ಸಲೇಟರನ್ನು ತುಳಿದು ಅಲ್ಲಿಂದ ವೇಗವಾಗಿ ಮುನ್ನುಗ್ಗುವ ಸಾಹಸಕ್ಕೆ ಕೈ ಹಾಕಿದ್ದ. ಸ್ವಲ್ಪ ದೂರ ಹೋದ ಮೇಲೆ ಸಮಾಧಾನಗೊಂಡ ರವಿ ಹಿಂತಿರುಗಿ ನೋಡಿದಾಗ ಆ ಮಹಿಳೆ ಗಾಡಿಯ ಒಳಕ್ಕೆ ನುಗ್ಗಿದ್ದಳು. ಆಕೆ ಗಾಡಿಯ ಒಳಗಡೆನೆ ಕೂತು ಒಂದು ವಿಚಿತ್ರವಾದ ನಗು ಕೊಟ್ಟಿದ್ದಳು. ಆ ನಗು ಅದೆಷ್ಟು ಭಯಾನಕವಾಗಿತ್ತೆಂದರೆ ರವಿಯ ಮೈಯೆಲ್ಲ ಬೆವತು ಹೋಗಿತ್ತು. ಗಾಡಿಯ ಬ್ರೇಕ್ ಹಾಕಲು ಪ್ರಯತ್ನಿಸಿದರೆ ಅದು ಕೆಲಸ ಮಾಡುತ್ತಿರಲಿಲ್ಲ. ಗಾಡಿ ನಿಯಂತ್ರಣ ತಪ್ಪಿ ಪಕ್ಕದ ಕಂದಕಕ್ಕೆ ಬೀಳುವ ಮೊದಲೇ ರವಿ ಕಿರುಚುತ್ತಾ ಎಚ್ಚರಗೊಂಡಿದ್ದ. ಅವನು ನೋಡಿದಾಗ ಗಾಡಿ ನಿಂತಿತ್ತು. ಆದರೆ ಸೋಮು ಅಲ್ಲಿರಲಿಲ್ಲ. ಗಾಡಿಯಿಂದ ಕೆಳಗಿಳಿದು ಸೋಮು ಎಂದು ಕೂಗಿದಾಗ ಲಾರಿಯ ಮೇಲೆ ಯಾರು ಕುಳಿತ ಶಬ್ದ ಕೇಳಿಸಿತ್ತು. ಟಾರ್ಚ್ ಹಾಕಿ ನೋಡಿದಾಗ ಅಲ್ಲಿ ಸೋಮು ಕುಳಿತಿದ್ದ. ಆದರೆ ಅವನ ತಲೆ ಪೂರ್ತಿಯಾಗಿ ಹಿಂದಕ್ಕೆ ತಿರುಗಿತ್ತು ಮತ್ತು ಅವನು ಅದೇ ವಿಚಿತ್ರವಾದ ಧ್ವನಿಯಲ್ಲಿ ನಗುತ್ತಿದ್ದ. ಮರುದಿನ ಆ ಲಾರಿ ರಸ್ತೆಯ ಬದಿಯಲ್ಲಿ ಹಾಗೆಯೇ ನಿಂತಿತ್ತು. ಆದರೆ ರವಿ ಮತ್ತು ಸೋಮು ಇಬ್ಬರ ಸುಳಿವೇ ಇರಲಿಲ್ಲ.